ಮೈತ್ರಿ ಆಗಿದೆ. ಈ ನಡುವೆ ಜೆಡಿಎಸ್ಗೆ ಒಂದು ಕೋಪ ಇರೋದು ಡಿ ಕೆ ಬ್ರದರ್ಸ್ಗಳ ಮೇಲೆ. ಹೇಗಾದರೂ ಮಾಡಿ ಅವರನ್ನು ಸೋಲಿಸಬೇಕು. ಯಾಕಂದರೆ ಅವರನ್ನು ತಹಬದಿಗೆ ತರದೇ ಇದ್ದರೆ ಜೆಡಿಎಸ್ನ ಪರಂಪರಾನುಗತ ಮತಗಳು ಎಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ಹೊಸ ಕ್ಯಾಂಡಿಡೇಟ್, ಒಂದು ಹೊಸ ಹೆಸರಿನ ಕ್ಯಾಂಡಿಡೇಟನ್ನು ಕಣಕ್ಕಿಳಿಸಲು ರೆಡಿ ಆಗ್ತಾ ಇದ್ದಾರೆ. ಇದು ಈ ಕ್ಷಣದ ಅತಿ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಡಿ ಕೆ ಬ್ರದರ್ಸ್ಗೆ ಶಾಕ್ ಕೊಡಲು ದೋಸ್ತಿ ಭರ್ಜರಿ ಸಿದ್ಧತೆ. ಡಿ ಕೆ ಸುರೇಶ್ ವಿರುದ್ಧ ಬಿಜೆಪಿಯಿಂದ ಪ್ರಬಲ ಅಭ್ಯರ್ಥಿ ಸಿದ್ಧರಾಗಿದ್ದಾರೆ. ಯಾರು ಕೂಡ ಊಹೆ ಮಾಡದ ಅಭ್ಯರ್ಥಿಗೆ ಈ ಬಾರಿ ಬಿಜೆಪಿ ಟಿಕೆಟ್ ಕೊಡುತ್ತೆ. ಆದರೆ ಇವರ ಮೂಲ ಜೆಡಿಎಸ್ ಆಗಿರಬಹುದು. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ಲೋಕಸಭಾ ಅಖಾಡಕ್ಕೆ ಎಂಟ್ರಿ ಕೊಡ್ತಾರ ಖ್ಯಾತ ವೈದ್ಯ. ಅವರು ಬೇರೆ ಯಾರು ಅಲ್ಲ, ಖ್ಯಾತ ವೈದ್ಯ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಬಿಜೆಪಿ ಟಿಕೆಟ್ ಸಿಗುತ್ತಾ? ಜಯದೇವಾದ ವೈದ್ಯರಾಗಿ ಈಗ ನಿವೃತ್ತಿ ಹೊಂದಿರುವಂಥ ಮಂಜುನಾಥ್ಗೆ ಬೆಂಗಳೂರು ಗ್ರಾಮಾಂತರ ಟಿಕೆಟ್ ಕೊಡೋದಕ್ಕೆ ಬಿಜೆಪಿ ಮತ್ತು RSS ರೆಡಿಯಾಗಿದೆ. RSS ನಾಯಕರಿದ್ದಲೇ ತೆರೆಮರೆಯಲ್ಲಿ ಪ್ರಯತ್ನವಾಗ್ತಾ ಇದೆ. ಡಿ ಕೆ ಸುರೇಶ್ ಅವರನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಸೋಲಿಸಬೇಕು ಅಂತಂದರೆ ಒಬ್ಬ ನಾಯಕ ಬೇಕೇ ಬೇಕು. ಇವರೇ ನೋಡಿ, ಮಂಜುನಾಥ್ ಮೊನ್ನೆ ಜಯದೇವದಿಂದ ನಿವೃತ್ತಿ ಹೊಂದಿ ಬರುವಂಥ ಸಂದರ್ಭದಲ್ಲಿ ಅವರಿಗೆ ಬಂದಂತಹ ದೊಡ್ಡ ಮಟ್ಟದ ಒಂದು ಸ್ವಾಗತ ಯಾವ ರೀತಿ ಇತ್ತು ಅಂದರೆ ಒಂದು ವಿದಾಯ. ಮಂಜುನಾಥ್ ಮನವೊಲಿಸೋ ಹೊಣೆ ದೇವೇಗೌಡರ ಕುಟುಂಬಕ್ಕೆ ನೀಡಲಾಗಿದೆ ಅಂತ ಈ ಹಿಂದೆ ಕುಮಾರಸ್ವಾಮಿ ಅವರು ಕೂಡ ಹೇಳಿದರು. ಒಂದು ವೇಳೆ CN ಮಂಜುನಾಥ್ ಅವರು ಒಪ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಖುಷಿ ವಿಚಾರ ಯಾವುದಿದೆ ಅನ್ನುವಂಥದ್ದು. ಸೊ ಹಾಗಾಗಿ ಭಾಳ ಹತ್ತಿರದ ಸಂಬಂಧಿ, ದೇವೇಗೌಡರ ಭಾಳ ಹತ್ತಿರದ ಸಂಬಂಧಿ ಇವರು. ಆದರೆ ಯಾವತ್ತೂ ಕೂಡ ಅದು ದೇವೇಗೌಡರಾಗಲಿ ಅಥವಾ ಮಂಜುನಾಥ್ ಅವರಾಗಲಿ ಆ ರಾಜಕೀಯ ಸಂಬಂಧವನ್ನು ಯಾವತ್ತೂ ಕೂಡ ಬೇರೆ ರೀತಿಯಲ್ಲಿ ಬಳಸ್ಕೊಂಡಿಲ್ಲ. ಆದರೆ ಈಗ ಅದು ರಾಜಕೀಯ ಎಂಟ್ರಿ ಆಗಿ ಅದು ಕೂಡ ಬಿಜೆಪಿಯಿಂದ ಅಖಾಡಕ್ಕೆ ಬನ್ನಿ. ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ಹೇಳ್ತಾ ಹೋಗ್ತೀನಿ. ಡಿ ಕೆ ಬ್ರದರ್ಸ್ ಅವರಿಗೆ ಒಂದು ಶಾಕ್ ಕೊಡಲೇಬೇಕಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾತ್ರ ಕಾಂಗ್ರೆಸ್ ಇರುವಂಥದ್ದು ಒಂದೇ ಒಂದು ಸೀಟ್. ಬೆಂಗಳೂರು ಗ್ರಾಮಾಂತರದಲ್ಲಿ ಅಲ್ಲಿ ಪ್ರಬಲ ಅಭ್ಯರ್ಥಿಯನ್ನು CP ಯೋಗೀಶ್ವರ್ ಬಗ್ಗೆ ಮಾತು ಬರ್ತಾ ಇತ್ತು, ಕುಮಾರಸ್ವಾಮಿ ಬಗ್ಗೆ ಮಾತು ಬರ್ತಾ ಇತ್ತು. ಆದರೆ CN ಮಂಜುನಾಥ್ ಅವರೇನಾದರೂ ಕಣಕ್ಕಿಳಿಯುವಂಥ ಪ್ರಯತ್ನವನ್ನು ಮಾಡಿದರೆ ಖಂಡಿತವಾಗಲೂ ಭಾಳ ದೊಡ್ಡ ಒಂದು ಶಾಕ್ ಕಾಂಗ್ರೆಸ್ ಪಾಲಿಗೆ ಉಂಟಾಗಲಿದೆ, ಡಿ ಕೆ ಸುರೇಶ್ ಪಾಲಿಗೆ ಉಂಟಾಗಲಿದೆ. ಯಾಕಂದರೆ ಆ ಭಾಗ ಇದೆಯಲ್ಲ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಆಮೇಲೆ ಚನ್ನಪಟ್ಟಣ, ಮಂಡ್ಯ, ಇದೆಲ್ಲವೂ ಕೂಡ ತಮ್ಮ ಹದ್ದುಬಸ್ತಿನಲ್ಲಿರಬೇಕು ಅಂತೇಳಿ ದೇವೇಗೌಡರ ಕುಟುಂಬದ ಒಂದು ಆಸೆ ಮೊದಲಿಂದಲೂ ಕೂಡ. ಆದರೆ DK ಶಿವಕುಮಾರ್ ಅದಕ್ಕೆ ಅಡ್ಡಗಾಲ ಆಗ್ತಾನೇ ಇದ್ದಾರೆ. ಜಯದೇವ ಆಸ್ಪತ್ರೆ ನಿರ್ದೇಶಕರಾಗಿ ಮಂಜುನಾಥ್ ಅವರು ಸೇವೆ ಸಲ್ಲಿಸಿದ್ದಾರೆ. ಬಹಳ ಒಳ್ಳೆಯ ಹೆಸರಿದೆ. ಈಗ ರಾಜಕೀಯವಾಗಿ ಟೀಕೆ ಟಿಪ್ಪಣಿ ಮಾಡಿದಾಗ ದೇವೇಗೌಡರನ್ನ ಟೀಕೆ ಮಾಡಿದಾಗಿರ್ಬೋದು ಅಥವಾ ಕುಮಾರಸ್ವಾಮಿ ಅವರನ್ನು ಟೀಕೆ ಮಾಡಿದಾಗಿರ್ಬೋದು, ಅವರ ಕುಟುಂಬಸ್ಥರಾಗಿದ್ದರೂ ಕೂಡ ಜಯದೇವ್ ಅವರನ್ನು ಮಂಜುನಾಥ್ ಅವರನ್ನು ಯಾರೊಬ್ಬರು ಟೀಕೆ ಮಾಡೋದು. ಹಾಗಂತ ಅವರನ್ನಿಟ್ಟುಕೊಂಡು ದೇವೇಗೌಡರು ಕೂಡ ಯಾವತ್ತೂ ರಾಜಕೀಯ ಮಾಡಿಲ್ಲ, ದೇವೇಗೌಡರ ಕುಟುಂಬ ಕೂಡ ರಾಜಕೀಯ ಮಾಡಿಲ್ಲ. ಈಗ ನಿವೃತ್ತಿ ಹೊಂದಿದ್ದಾರೆ. ಸೊ ಹಾಗಾಗಿ ಸಾಕಷ್ಟು ಜನಮನ್ನಣೆ ಗಳಿಸಿರುವ ಡಾಕ್ಟರ್ CN ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರದ ಅಭ್ಯರ್ಥಿ ಆಗ್ತಾರಂತೆ. ಮಂಜುನಾಥ್ ವೈದ್ಯಕೀಯ ಕ್ಷೇತ್ರಕ್ಕೆ ಸಲ್ಲಿಸಿದ ಕೊಡುಗೆ ಅಪಾರ. ಹಾಗಂತ ಎರಡೆರಡು ಬಾರಿ ಬಿಜೆಪಿ ಸರ್ಕಾರ ಇದ್ದಾಗಲಿರ್ಬೋದು, ಕಾಂಗ್ರೆಸ್ ಸರ್ಕಾರ ಇದ್ದಾಗಲಿರ್ಬೋದು 1.5 ವರ್ಷ ಅವರನ್ನು ಮತ್ತೆ ಮುಂಬಡ್ತಿ ನೀಡ್ತಾ ಬಂತು. ಒಕ್ಕಲಿಗ ಸಮುದಾಯಕ್ಕೆ ಸೇರಿರುವಂಥ ಡಾಕ್ಟರ್ CN ಮಂಜುನಾಥ್ ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿರ್ಬೋದು, ಆದರೆ ಅವರು ವೈದ್ಯಲೋಕ ಸಮುದಾಯಕ್ಕೆ ಸೇರಿದಂಥ ನಾಯಕರಲ್ಲಿ ಎರಡು ಮಾತಿಲ್ಲ. ದೇವೇಗೌಡರ ಕುಟುಂಬಸ್ಥರು ಆಗಿರುವಂತಹ CN ಮಂಜುನಾಥ್ ಅವರು ಇದೀಗ ಮಂಜುನಾಥ್ ಕಣಕ್ಕಿಳಿಸುತ್ತೇವೆ ಅಂತ ಹೇಳಿದೆಯಂತೆ ಬಿಜೆಪಿಯಿಂದಲೇ ಟಿಕೆಟ್ ನೀಡಿ ಗೆಲ್ಲಿಸಿಕೊಂಡು ಬರುತ್ತೇವೆ ಅಂತ ಬಿಜೆಪಿ ಹೇಳಿದೆಯಂತೆ. JDS ಬೇಡ, ನಾವು ಮಾಡ್ತೀವಿ ಅಂತ ಕುಮಾರಸ್ವಾಮಿಗೆ ದೆಹಲಿ ನಾಯಕರು ಭರವಸೆ ನೀಡಿದ್ದಾರಂತೆ. ಮಂಜುನಾಥ್ ಒಪ್ಪಿದ್ರೆ ಅದಕ್ಕಿಂತ ಒಳ್ಳೆಯ ಸುದ್ದಿ ಇನ್ನೇನಿರುತ್ತೆ ಅಂಥೇಳಿ ಸ್ವತಃ ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಮಂಜುನಾಥ್ ಅವರು ಅಭ್ಯರ್ಥಿ ಆಗ್ತಾರಾ? ರಾಜಕೀಯದಲ್ಲಿ ಏನು ಬೇಕಿದ್ರೂ ಆಗ್ಬೋದು ಅಂತ ಒಳ್ಳೆ ಜನಪ್ರಿಯತೆ ಮಂಜುನಾಥ್ ಅವರಿಗೆ ಖಂಡಿತವಾಗ್ಲೂ ಇದೆ. ಬನ್ನಿ ವೀಕ್ಷಕರೇ, ಈಗ ರಾಜ್ಯ ರಾಜಕಾರಣದಲ್ಲಿ ಯಡಿಯೂರಪ್ಪ ಅವರು ಮತ್ತೆ ಮೈ ಕೊಡವಿಕೊಂಡು ಎದ್ದು ನಿಂತಿದ್ದಾರೆ. ಯಾವಾಗ ತನ್ನ ಪುತ್ರನಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಪಟ್ಟವನ್ನು ನೀಡಲಾಯಿತು, ಸತತವಾಗಿ ತಿರುಗಾಡ್ತಾ ಇದ್ದಾರೆ ವಿಜಯೇಂದ್ರ. ಕರ್ನಾಟಕದಲ್ಲಿ ಮತ್ತೊಮ್ಮೆ ಕಮಲ ಅರಳಿಸಲು ಪಣ ತೊಟ್ಟಿದ್ದಾರೆ ಯಡಿಯೂರಪ್ಪ. ದೆಹಲಿ ನಾಯಕರು ಕೊಟ್ಟ ಪವರ್ನಿಂದಾಗಿ ಮಾಜಿ CM ಮನೆ ಮತ್ತೆ ಪವರ್ ಸೆಂಟರ್ ಆಗ್ತಾ ಇದೆ. ಅದರ ಜೊತೆಗೆ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆದ ನಂತರ ಬಹುತೇಕ ರಾಜ್ಯದ ಎಲ್ಲ ಜಿಲ್ಲೆಗಳ ಪೈಕಿ 28, 1-2 ಜಿಲ್ಲೆ ಹೊರತುಪಡಿಸಿ ಎಲ್ಲ ಜಿಲ್ಲೆಗಳನ್ನು ಸುತ್ತಾಡಿದ್ದಾರಂತೆ. 7,000 ಕಿಲೋಮೀಟರ್ ಕ್ರಮಿಸಿದ್ದಾರಂತೆ. ಬನ್ನಿ ಇದರ ಬಗ್ಗೆ ಒಂದು ಮಾಹಿತಿ ನಿಮ್ಮ ಮುಂದೆ. ಲೋಕಸಭೆ ಚುನಾವಣೆಯಲ್ಲಿ ಕರ್ನಾಟಕದಿಂದ 70ಕ್ಕೂ ಹೆಚ್ಚು ಸ್ಥಾನ ಗೆಲ್ಲಲೇಬೇಕೆಂಬ ಬಿಜೆಪಿ ವರಿಷ್ಠರ ಕಟ್ಟಪ್ಪಣೆ BS ಯಡಿಯೂರಪ್ಪ ಮತ್ತು BY ವಿಜೇಂದ್ರಗೆ ಭೀಮಬಲ ತಂದುಕೊಟ್ಟಿದೆ. ಸಿಕ್ಕ ಅವಕಾಶವನ್ನೇ ಚಿಮ್ಮು ಹಲಗೆಯಾಗಿ ಮಾಡಿಕೊಂಡಿರೋ ವಿಜೇಂದ್ರ ತಮ್ಮ ಶಕ್ತಿ ಹಾಗೂ ಅಪ್ಪನ ಪ್ರಭಾವಳಿ ಬಳಸಿ ಪಕ್ಷ ಸಂಘಟನೆಯನ್ನ ತಮ್ಮ ಬಿಗಿಮುಷ್ಟಿಗೆ ತೆಗೆದುಕೊಂಡಿದ್ದಾರೆ. ಎಲ್ಲವೂ ಅಪ್ಪ ಮಗನ ಮೂಗಿನ ನೇರಕ್ಕೆ ನಡೆಯುವಂತೆ ಮಾಡುತ್ತಿದ್ದಾರೆ.
ಇದೀಗ ಯಡಿಯೂರಪ್ಪ ಮನೆ ಮತ್ತೆ ಪವರ್ ಸೆಂಟರ್ ಆಗಿದೆ. ಟಿಕೆಟ್ ಬೇಕಿರುವವರು, ಕಾರ್ಯಕರ್ತರು, ಬೆಂಬಲಿಗರು ಬಿಎಸ್ವೈ ಮನೆಗೆ ಎಡತಾಕುತ್ತಿದ್ದಾರೆ. ಇವತ್ತು ದಾವಣಗೆರೆ ಸಂಸದ ಜಿಎಂ ಸಿದ್ದೇಶ್ವರ್ ಕೂಡ ಯಡಿಯೂರಪ್ಪ ಜೊತೆ ಮಾತುಕತೆ ನಡೆಸಿದ್ರು. ಚಾಮರಾಜನಗರ ಟಿಕೆಟ್ ಮೇಲೆ ಕಣ್ಣಿಟ್ಟಿರೋ ಹರ್ಷವರ್ಧನ್ ಕೂಡ ಬಿಎಸ್ವೈ ಮನೆಗೆ ಬಂದಿದ್ರು. ಸುಧಾಕರ್ ಕೂಡ ಟಿಕೆಟ್ಗೆ ಪಟ್ಟು ಹಿಡಿದಿದ್ದಾರೆ. ಯಾವುದೇ ಲೋಕಸಭಾ ಕ್ಷೇತ್ರ ರಾಜ್ಯದಲ್ಲಿರ್ತಕ್ಕಂಥ 28 ಲೋಕಸಭಾ ಕ್ಷೇತ್ರಗಳಿಗೆ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದನ್ನು ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಮತ್ತೊಮ್ಮೆ ಹೇಳ್ತಾನೆ, ರಾಜ್ಯದ 28 ಲೋಕಸಭಾ ಕ್ಷೇತ್ರದಲ್ಲಿ ಯಾರೇ ಅಭ್ಯರ್ಥಿ ಆಗಬೇಕು ಅಂದರೂ ಸಹ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಕಾರ್ಯಕರ್ತರ ಅಭಿಪ್ರಾಯವನ್ನು ಪಡೆದುಕೊಂಡು ಕಾರ್ಯಕರ್ತರ ಅಭಿಪ್ರಾಯದ ಮೇರೆಗೆ ಸೂಕ್ತ ಅಭ್ಯರ್ಥಿನ ಘೋಷಣೆ ಮಾಡ್ತಾರೆ. ಯಡಿಯೂರಪ್ಪರನ್ನ ಕೆಳಗಿಳಿಸಿದಾಗ ರಾಜ್ಯ ಬಿಜೆಪಿಗೆ ಮಂಕು ಬಡಿದಿತ್ತು. ಯಾವಾಗ ವಿಜೇಂದ್ರ ರಾಜ್ಯಾಧ್ಯಕ್ಷರಾದರೂ ಎಲ್ಲವೂ ಚೇಂಜ್ ಆಗಿದೆ. ಕೇಸರಿ ಸೇನೆಗೆ ಹೊಸ ಲುಕ್ ಸಿಕ್ಕಿದೆ. ಯಾವಾಗ ರಾಜ್ಯಾಧ್ಯಕ್ಷರಾದರೂ ಸುಮ್ಮನೆ ಕೂತ್ಕೊಳ್ಳೋಕೆ ಬರೋದಿಲ್ಲ, ಸುತ್ತಾಡಿದ್ದಾರೆ. ಏನೆಲ್ಲ ಮಾಡಿದ್ರು BJP ರಾಜ್ಯಾಧ್ಯಕ್ಷರಾದ ಬಳಿಕ ವಿಜೇಂದ್ರ ಯಾಕೆ ಮತ್ತೆ ಯಡಿಯೂರಪ್ಪ ಮನೆ ಪವರ್ ಸೆಂಟರ್ ಆಗ್ತಾ ಇದೆ ಬನ್ನಿ ಹೇಳ್ತೀನಿ. BJP ರಾಜ್ಯಾಧ್ಯಕ್ಷರಾದ ಬಳಿಕ ವಿರಮಿಸಲಿಲ್ಲ ವಿಜೇಂದ್ರ. ಫುಲ್ ಅಲರ್ಟ್ ಆದರು. ಬರೋಬ್ಬರಿ 31 ಜಿಲ್ಲೆಗಳ ಪೈಕಿ 28ರಿಂದ 29 ಜಿಲ್ಲೆಗಳನ್ನು ಸುತ್ತಿ ಮುಗಿಸಿದ್ದಾರೆ ವಿಜೇಂದ್ರ. ಎಲ್ಲೆಲ್ಲಿ ಲೋಪ ದೋಷಗಳಿದೆ ಅಲ್ಲಿಯ ಕಾರ್ಯಕರ್ತರನ್ನು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನಗಳಂತೂ ಆಗ್ತಾ ಇದೆ. ಇದಾದ ನಂತರ ಬರೋಬ್ಬರಿ 7,000 ಕಿಲೋಮೀಟರ್ ಸಂಚರಿಸಿದ್ದಾರಂತೆ. ಬರೋಬ್ಬರಿ 7,000 ಕಿಲೋಮೀಟರ್, 28 ಜಿಲ್ಲೆಗಳು, ಬೇರೆ 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 ಕಡೆ ಯಾರಿಗೆಲ್ಲ ಕೋಪ ಇತ್ತು ಅವರ ಕೋಪ ಶಮನಗೊಳಿಸಿದ್ದಾರೆ. BJP ಬಿಡಲು ಮುಂದಾದವರನ್ನೆಲ್ಲ ಮನವೊಲಿಸಿ ಸೈಲೆಂಟ್ ಆಗಿದ್ದಾರೆ. ಬಹುತೇಕರು ಸೈಲೆಂಟ್ ಆಗಿದ್ದಾರೆ. ಪ್ರೀತಮ್ ಗೌಡ ಹಾಸನದಲ್ಲಿ ಆಗದೇ ಇಲ್ಲ, ಅದು ಕೂಡ JDS ಜೊತೆ ಬಾಬಾ ಸಾಧ್ಯನೇ ಇಲ್ಲ. ದೇವೇಗೌಡರ ಕುಟುಂಬದ ಜೊತೆ ಸಾಧ್ಯನೇ ಇಲ್ಲ. ಕಾಂಗ್ರೆಸ್ಗೆ ಬರೋದಕ್ಕೆ ರೆಡಿಯಾಗಿದ್ದರು. DK ಶಿವಕುಮಾರ್ ಕೂಡ ಒಂದು ಗಾಳ ಹಾಕಿದ್ರು ಇವರಿಗೆ. ಯಾವಾಗ ವಿಜೇಂದ್ರ ರಾಜ್ಯಾಧ್ಯಕ್ಷರಾದರೂ ಪ್ರೀತಮ್ ಗೌಡ ಫುಲ್ ಖುಷ್. ಅವರನ್ನು ಪದಾಧಿಕಾರಿಗಳ ಪಟ್ಟಿಯಲ್ಲಿ ಕೂಡ ಅವರನ್ನು ನೇಮಿಸಲಾಗಿದೆ. ಇನ್ನು ರೇಣುಕಾಚಾರ್ಯ ಯಾವ ರೀತಿಯಲ್ಲಿ ಅಂತಂದರೆ ಯಡಿಯೂರಪ್ಪ ಅವ್ರವರು ಅಂತಂದರೆ ಯಾವ ರೀತಿ ಮಾತಾಡ್ತಾ ಇದ್ರು ಅಂತಂದರೆ ಅವರಿಗೆ ನೋಟಿಸ್ ಕೂಡ ನೀಡಲಾಗಿದೆ. ಅವರು ಕೂಡ ಕಾಂಗ್ರೆಸ್ಗೆ ಹೋಗ್ಬಿಟ್ಟು ದಾವಣಗೆರೆಯಿಂದ ಟಿಕೆಟ್ ಕೇಳೋದಕ್ಕೆ ರೆಡಿಯಾಗಿದ್ದರು. DK ಶಿವಕುಮಾರ್ ಜೊತೆ ಮಾತುಕತೆ ಕೂಡ ನಡೆದಿತ್ತು. ಅವರು ಸೈಲೆಂಟ್ ಆಗಿದ್ದಾರೆ. ಜಗದೀಶ್ ಶೆಟ್ಟರ್ ರಾತ್ರೋರಾತ್ರಿ ವಾಪಸ್ ಮರಳಿಗುಡಿಗೆ ಗರ್ವಾಪ್ಸಿ. ಆ್ಯಂಡ್ ಈಗ ಮಾಜಿ DCM ಲಕ್ಷ್ಮಣ ಸವದಿ ಅವರಿಗೂ ಕೂಡ ವಿಜೇಂದ್ರ ಗಾಳ ಹಾಕಿದ್ದಾರೆ. ಮಾತುಕತೆಗಳು ನಡೀತಾ ಇದೆ. ಶತ್ರುವಿನಂತೆ ಸೋಮಣ್ಣ ಮನವೊಲಿಕೆ ಕೂಡ ಬಹುತೇಕ ಸಕ್ಸಸ್ ಆಗಿದೆ. ಯಾಕಂದರೆ ಸ್ವತಃ ಅವರೇ ಹೇಳಿದರು, ನಾನು ಅಮಿತ್ ಶಾ ಅವ್ರ ಜೊತೆ ಮಾತಾಡಿ ಎಲ್ಲ ಸಮಾಧಾನ ಆಗಿದೆ ಅಂತ ಹೇಳಿ. ವಿ ಸೋಮಣ್ಣ ಅವರಿಗೆ ತುಮಕೂರು ಟಿಕೆಟ್ ಕೊಡೋ ಸಾಧ್ಯತೆ ಇದೆ ಅಥವಾ ಅವರನ್ನು ರಾಜ್ಯಸಭೆಗೆ ಆಯ್ಕೆ ಮಾಡ್ತಾರೆ. ಯಾವಾಗ ಯಡಿಯೂರಪ್ಪನವರು BJPಯಿಂದ ದೂರ ಇದ್ದಾರೆ ಅಂದರೆ ಅವರನ್ನ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಸಲಾಯಿತು. ಕಳೆದ ಬಾರಿ 2018ರಲ್ಲಿ 35 ಸ್ಥಾನ ಗಳಿಸಿದ್ದಂತಹ ಲಿಂಗಾಯತ MLAಗಳು ಈ ಬಾರಿ BJPಯಲ್ಲಿ ಕೇವಲ 15. ಯಾವಾಗ 15-17 ಗಳಿಸ್ತಾ ಇದ್ದಂಥ ಕಾಂಗ್ರೆಸ್ನಲ್ಲಿ ಈ ಬಾರಿ ಲಿಂಗಾಯತ MLAಗಳ ಸಂಖ್ಯೆ 35. ಗೊತ್ತಾಗ್ಬಿಡ್ತು ಕೇಂದ್ರಕ್ಕೆ, BJP ಹೈಕಮಾಂಡ್ಗೆ. ಯಡಿಯೂರಪ್ಪನವರು ಬರೆದಿದ್ರೆ ಆಗಲ್ಲ. ಹಾಗಾಗಿ ಲಿಂಗಾಯತರನ್ನ ಮತ್ತೆ BJPಗೆ ಸೆಳೆಯುತ್ತಾ ಇದ್ದಾರೆ ವಿಜೇಂದ್ರ ಮತ್ತು ಯಡಿಯೂರಪ್ಪ. ಅದಕ್ಕಾಗಿ ಜಗದೀಶ್ ಶೆಟ್ಟರ್ ಇರ್ಬೋದು, ಮತ್ತೊಂದು ಕಡೆ ಲಕ್ಷ್ಮಣ ಸವದಿಯವರು ಇರ್ಬೋದು. ಇನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಈಗಲೂ ಸ್ವಲ್ಪ ಕೋಪದಲ್ಲಿದ್ದಾರೆ. ಅವರನ್ನು ಕೂಡ ಬಾಗಲಕೋಟೆಯಿಂದ ಕೆಳಗಿಳಿಸಿ ಅವರನ್ನು ಕೇಂದ್ರಕ್ಕೆ ಕರೆಸಿಕೊಳ್ಳುವಂಥ ಪ್ರಯತ್ನಗಳಾಗ್ತಾ ಇದೆಯಂತೆ. ಮತ್ತೊಂದು ಕಡೆ BL ಸಂತೋಷ್ ಅವರು ಅಂದರೆ ಎಲ್ಲ ನಿರ್ಧಾರಗಳು ಒಂದು ಮಾತನ್ನು ಹೇಳಿದ್ರು, ನಮ್ಮ ಪಕ್ಷದ ಹಿರಿಯರು ತೀರ್ಮಾನ ಕೈಗೊಳ್ತಾರೆ ಅಂದರೆ ಯಡಿಯೂರಪ್ಪನವರೇ ಅನ್ನುವಂಥ ಸಂದೇಶವನ್ನು ಕೂಡ ವಿಜೇಂದ್ರ ಅವರು ರವಾನೆ ಮಾಡಿದ್ದಾರೆ. ಆದರೆ ವಿಜೇಂದ್ರ ಎಲ್ಲರನ್ನ ಮನಗೆಲ್ಲೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಬಹುಶಃ ಬಸನಗೌಡ ಪಾಟೀಲ್ ಯತ್ನಾಳ್ ವಿಚಾರದಲ್ಲಿ ಮಾತ್ರ ಒಂದು ಆಗಿಲ್ಲ ಅಂತ ಅನಿಸುತ್ತೆ. ಉಳಿದೆಲ್ಲರನ್ನು ಕೂಡ ಮನವೊಲಿಸುವ ಪ್ರಯತ್ನಗಳಾಗ್ತಾ ಇದೆ. ಇನ್ನು ಪಕ್ಷ ತೊರೆದು ಕಾಂಗ್ರೆಸ್ಗೆ ವಲಸೆ ಹೋಗಿದ್ದ ಮಾಜಿ DCM ಹಾಗೂ